ಓಂ ಸವಿತಾ ಪಶ್ಚಾತ್ತಾತ್ ಸವಿತಾ ಪುರಸ್ತಾತ್ ಸವಿತೋತ್ತರಾತ್ತಾತ್ ಸವಿತಾಧರಾತ್ತಾತ್ ಸವಿತಾನ ಸುವತು ಸರ್ವತಾಃ ತಿಂ ಸವಿತಾನೋ ರಾಸತಾಂ ದೀರ್ಘಮಾಯುಃ. ಇದು ಋಗ್ವೇದದ 10ನೇ ಮಂಡಲದ 36ನೇ ಸೂಕ್ತದಲ್ಲಿ 14ನೇಯ ಮಂತ್ರ. ಘಟ್ಟದ ಮೇಲಿನ ಋಗ್ವೇದಿಗಳು ಮಧ್ಯಾಹ್ನ ಸಂಧ್ಯಾವಂದನದ ಯಜುರ್ವೇದದಲ್ಲಿ ಸೂರ್ಯೋಪಸ್ಥಾನ ಮಾಡ್ತಾರೆ. ಆ ಪ್ರಸಂಗದಲ್ಲಿ ಅನೇಕ ಮಂತ್ರಗಳನ್ನು ಹೇಳ್ತಾರೆ, ಸೂರ್ಯನನ್ನು ವರ್ಣನೆ ಮಾಡುವ ಮಂತ್ರಗಳನ್ನು. ಅದರಲ್ಲಿ ಇದು ಕೊನೆಯ ಮಂತ್ರ, 10ನೇ ಮಂಡಲ 36ನೇ ಸೂಕ್ತ 14ನೇ ಮಂತ್ರ. 1ನೇ ಮಂಡಲದ 50ನೇ ಸೂಕ್ತದ ಕೆಲವು 13 ಮಂತ್ರಗಳನ್ನು, ಮತ್ತು ಮುಂದೆ 1ನೇ ಮಂಡಲದ 115ನೇಯ ಸೂಕ್ತದ ಒಂದು 6 ಮಂತ್ರಗಳನ್ನು, 1ನೇ ಮಂಡಲದ 116ನೇ ಸೂಕ್ತದ ಒಂದು ತುಣುಕನ್ನ ಈ ಹಿಂದೆ ನೋಡಿದ್ದೀವಿ. ಈಗ ನಾವು ನೋಡ್ತಿರುವಂತಹ ಒಂದು ಕೊನೆಯ ಮಂತ್ರ ಇದು. ಸವಿತಾ, ಜಗತ್ತನ್ನೆಲ್ಲ ಹೆರುವಂತಹ ಈ ಭಗವಂತ ಏನಿದ್ದಾನೆ ಅವನು ಪಶ್ಚಾತ್ತಾತ್, ನಮ್ಮ ಹಿಂದೆ ಇದ್ದಾನೆ. ಸವಿತಾ ಪುರಸ್ತಾತ್, ಅವನು ನಮ್ಮ ಮುಂದೆ ಇದ್ದಾನೆ. ಸವಿತೋತ್ತರಾತ್ತಾತ್, ಅವನು ನಮ್ಮ ಮೇಲ್ಗಡೆ ಇದ್ದಾನೆ. ಸವಿತಾ ಅಧರಾತ್ತಾತ್, ನಮ್ಮ ಕೆಳಗೂ ಕೂಡ ಅವನೇ ಇದ್ದಾನೆ. ಸವಿತಾನ ಸುವತು ಸರ್ವತಾತಿಂ, ಆ ಭಗವಂತ ನಮಗೆ ಸರ್ವತಾತಿಂ, ಎಲ್ಲ ರೀತಿಯಾದಂತಹ ಸಂಪತ್ತನ್ನು ಕೂಡ ಕೊಡಲಿ. ಸವಿತಾನೋ ರಾಸತಾಂ ದೀರ್ಘಮಾಯು, ನಮಗೆ ದೀರ್ಘಾಯುಷ್ಯವನ್ನು ಕೂಡ ಅವನೇ ಕೊಡಲಿ. ಸರ್ವತಾತಿ ಅಂದ್ರೆ ಸರ್ವ ವಿಧವಾದ ಸಂಪತ್ತು, ಸುವತು ಅಂದ್ರೆ ಕೊಡಲಿ. ದೀರ್ಘಮಾಯು, ದೀರ್ಘವಾದ ಆಯುಷ್ಯವನ್ನು ರಾಸತಾಂ ಕೊಡಲಿ ಅಂತ ಅದರ ಒಟ್ಟಾರೆ ಅರ್ಥ. ಸವಿತಾ ಸವಿತಾರೋ ಸವಿತಾರಹ ಅಂತ ಋಕಾರಾಂತವಾದ ಶಬ್ದ ಇದು. ಮಾತಾ ಮಾತರೋ ಮಾತರಹ ಇದ್ದಂತೆ ಆ ಶಬ್ದ ಆಗ್ತದೆ. ಪಿತಾ ಪಿತರೋ ಪಿತರಹ ಅಂತ ಪುಲ್ಲಿಂಗ, ಮಾತಾ ಮಾತರೋ ಮಾತರಹ ಅಂತ ಸ್ತ್ರೀಲಿಂಗ. ಸವಿತಾ ಅನ್ನೋ ಶಬ್ದ ಅನೇಕ ಸ್ತ್ರೀಯರಿಗೆ ಸವಿತಾ ಅಂತ ಇಡ್ತಾರೆ. ಅಲ್ಲಿ ಅವರು ಆಕಾರಾಂತವಾಗಿ ಸವಿತಾ ಸವಿತೆ ಸವಿತಾ ಅಂತ ಕೆಲವರು ಅದನ್ನ ಅನ್ಕೊಂಡಿರ್ತಾರೆ. ಹಾಗಾಗಬಾರ್ದು ಅಂತೇನಿಲ್ಲ. ಸವಿತಾ ಸವಿತಾರೋ ಸವಿತಾರಹ ಅಂತ ಅಥವಾ ಸವಿತಾ ಸವಿತರೋ ಸವಿತರಹ ಅಂತ ಇದು ಋಕಾರಾಂತವಾದ ಶಬ್ದ ಆದರೆ ಜಗತ್ತನ್ನ ಹೆರುವ ವ್ಯಕ್ತಿ ಅಂತ ಅರ್ಥ ಆಗ್ತದೆ. ಒಟ್ಟಾರೆ ಸವಿತಾ ಅಂತಂದ್ರೆ ಹೆರುವ ವ್ಯಕ್ತಿ. ಅದನ್ನೇ ಸ್ತ್ರೀಲಿಂಗದಲ್ಲಿ ಸವಿತ್ರಿ ಅಂತ ಹೇಳ್ತಾರೆ. ಸವಿತ್ರಿ ಅಂದ್ರೆ ತಾಯಿ ಅಂತ ಅರ್ಥದಲ್ಲಿ ಹೇಳ್ತಾರೆ. ಸವಿತ್ರಿ ಸವಿತ್ರೋ ಸವಿತ್ರ್ಯ ಅಂತ ಹೇಳ್ತಾರೆ. ಹಾಗೆ ಸವಿತಾ ಸವಿತಾರೋ ಸವಿತಾರಹ ಅಂತನೂ ಸವಿತಾ ಸವಿತರವು ಪ್ರಾಯ ಸವಿತರಹ ಅಂತ ಹಾಗೂ ಕೂಡ ಈ ಶಬ್ದವನ್ನ ಹೇಳಬಹುದು. ಉದಕಂ ವಾಯುನ ಶುಷ್ಕಂ ಭಿನ್ನಂ ಪದ್ಮಂ ಅಭೂಧರೇ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಆಚಾರ್ಯರು ಭಗವಂತ ಜಗತ್ತನ್ನು ಹೇಗೆ ಹೆರತಾನೆ ಅಂತ ವರ್ಣನೆ ಮಾಡ್ತಾರೆ. ಈ ತಾಯಿಯಾದವಳು ಶಿಶುವನ್ನ ಗರ್ಭದಲ್ಲಿ ಹೊತ್ತು ಹೆರತಾಳೆ. ಭಗವಂತನು ಕೂಡ ಹಾಗೇನೆ ಶಿಶುವನ್ನ, ಈ ಬ್ರಹ್ಮಾಂಡವೆಂಬ ಕಮಲವನ್ನ ತನ್ನ ಗರ್ಭದಲ್ಲಿ ಹೊತ್ತು ಮುಂದೆ ಹೆರತಾನೆ. ಎಲ್ಲಾ ಜೀವರು ಕೂಡ ಅವನ ಗರ್ಭದಲ್ಲೇ ಅವರು ಕೂಡ ಇದ್ದೇ ಇರ್ತಾರೆ. ತಂದೆಯ ಕೆಲಸ ವೀರ್ಯಾಧಾನ ಮಾಡುವುದಷ್ಟೇ, ತಾಯಿಯ ಕೆಲಸ ಹೊರುವುದು ಮತ್ತು ಹೆರುವುದು. ಮುಂದೆ ಪಾಲನ ಪೋಷಣೆಗಳನ್ನು ಇಬ್ರು ಕೂಡ ಮಾಡ್ತಾರೆ. ತಾಯಿ ಹೆಚ್ಚಾಗಿ ಮಾಡ್ತಾಳೆ, ನಮಗಿದೆಲ್ಲ ಗೊತ್ತಿದೆ. ಪರಮಾತ್ಮ ಒಂದು ವಿಶಿಷ್ಟನಾದಂತಹ ವ್ಯಕ್ತಿ, ಒಂದು ಸ್ತ್ರೀಯೂ ಹೌದು ಪುರುಷನೂ ಹೌದು, ನಾವಿದನ್ನು ಗೊತ್ತಿದೆ ನಮಗೆ. ಐತರೇಯ ಉಪನಿಷತ್ನಲ್ಲೇ ನೈನಂ ವಾಚಾ ಸ್ತ್ರೀಯಂ ಬ್ರುವನ್ ನೈನಂ ಅಸ್ತ್ರೀ ಪುಮಾನ್ ಬ್ರುವನ್ ಪುಮಾಂ ಸನ್ನ ಬ್ರುವನ್ ನೈನಂ ವದನ್ ವದತಿ ಕಶ್ಚನ. ಭಗವಂತನನ್ನು ಕೇವಲ ಗಂಡು ಅಂತ ತಿಳಿದವನೂ ಅಜ್ಞಾನಿಯೇ. ಭಗವಂತನನ್ನ ಕೇವಲ ಸ್ತ್ರೀ ಅಂತ ತಿಳಿದರೆ ಅದು ಅಜ್ಞಾನದ ಲಕ್ಷಣವೇ. ಅವನು ಗಂಡೂ ಹೌದು ಹೆಣ್ಣೂ ಹೌದು ಅಂತ ಯಾರು ತಿಳಿದ್ರೆ ಅವನೊಬ್ಬ ನಿಜವಾದ ಜ್ಞಾನಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಈ ಐತರೇಯ ಉಪನಿಷತ್ತಿನ ಒಂದು ಭಾಗ ಅವನನ್ನು ಹೇಳ್ತದೆ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದಃ ಪಿತಾ ಅಂತ ಒಂದು ಮಾತು. ಜಗತ್ತಿನಲ್ಲಿ
ಕ್ರಿಮಿ ಕೀಟ ಏಕ ಕೋಶವುಳ್ಳಂಥವು, ಆನೆಯಂತಹ ಮಹಾ ದೊಡ್ಡ ಪ್ರಾಣಿ, ತಿಮಿಂಗಲದಂತಹ ದೊಡ್ಡ ಪ್ರಾಣಿ, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಯಾರೇ ಎಲ್ಲಿಯೇ ಹುಟ್ಟಲಿ, ತಾಸಾಂ ಬ್ರಹ್ಮ ಮಹದ್ಯೋನಿ, ಅಲ್ಲೆಲ್ಲ ಲಕ್ಷ್ಮೀದೇವಿ ಅವರಿಗೆ ತಾಯಿಯಾಗಿರ್ತಾಳೆ. ಅಹಂ ಬೀಜಪ್ರದಃ ಪಿತಾ, ಅವರೆಲ್ಲರಿಗೂ ಕೂಡ ಬೀಜಾಧಾನ ಮಾಡಿದಂತಹ ವ್ಯಕ್ತಿ ನಾನು ಅಂತ ಪರಮಾತ್ಮ ಅದನ್ನು ವರ್ಣನೆ ಮಾಡ್ತಾನೆ. ಮಮ ಯೋನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ ಅಂತ ಕೂಡ ಮತ್ತೊಂದು ಪ್ರಸಂಗದಲ್ಲಿ ಭಗವಂತನೇ ಹೇಳ್ತಾನೆ. ಮಮ ಯೋನಿ ಮಹದ್ಬ್ರಹ್ಮ, ನನ್ನ ಪತ್ನಿಯಾದಂತಹ ಲಕ್ಷ್ಮೀದೇವಿ ಅವಳು ಮಹದ್ಬ್ರಹ್ಮ, ಮಹಾಬ್ರಹ್ಮ ಅಂತ ಕರೆಸ್ಕೊಂಡಿದ್ದಾಳೆ. ನಾನು ಅವಳಲ್ಲಿ ವೀರ್ಯಾಧಾನ ಮಾಡ್ತೇನೆ. ಆವಾಗ ಸರ್ವಭೂತಾನಾಂ ಸಂಭವ, ಜಗತ್ತಿನಲ್ಲಿ ಎಲ್ಲಾ ಪ್ರಾಣಿಗಳ ಉತ್ಪತ್ತಿಯೂ ಕೂಡ ಆಗುವುದು ಆವಾಗ. ತಥೋ ಭವತಿ ಭಾರತ. ಹೀಗೆ ಪರಮಾತ್ಮ ಲಕ್ಷ್ಮೀದೇವಿಯಲ್ಲಿ ತನ್ನ ಅಪರಾಕೃತವಾದಂತಹ ಶಕ್ತಿಯನ್ನು ತುಂಬುತ್ತಾನೆ. ಅದು ಪ್ರಾಕೃತವಾದಂತಹ ವೀರ್ಯವನ್ನು ಅವನು ಆಧಾನಿಸುವುದಲ್ಲ, ಅಲ್ಲಿ ಅದು ಅಪರಾಕೃತವಾದಂತಹ ಅವನು ಶಕ್ತಿಯನ್ನು ತುಂಬುತ್ತಾನೆ. ಆಗ ಅವಳು ಈ ಜಗತ್ತಿನ ಉತ್ಪತ್ತಿಯನ್ನು ಮಾಡ್ತಾಳೆ ಅಂತ. ಹೀಗೆ ಗಂಡಾಗಿ ಅವನು ಗಂಡಸಾಗಿ, ಗಂಡಾಗಿ, ಗಂಡನಾಗಿ ಪತ್ನಿಯಾದಂಥ ಲಕ್ಷ್ಮಿಯಲ್ಲಿ ಹೀಗೆ ವೀರ್ಯಾಧಾನ ಮಾಡ್ತಾನೆ. ಲಕ್ಷ್ಮೀದೇವಿಯಲ್ಲೂ ಅವನದೊಂದು ಸ್ತ್ರೀ ರೂಪ ಇದೆ. ಜಗತ್ತಿನ ಎಲ್ಲಾ ಸ್ತ್ರೀಯರಲ್ಲೂ ಕೂಡ ಅವನದೊಂದು ಸ್ತ್ರೀ ರೂಪ ಇದ್ದೇ ಇದೆ. ಲಕ್ಷ್ಮೀದೇವಿಯಲ್ಲೂ ಕೂಡ ಅದಿದೆ. ಈ ಒಂದು ಸ್ತ್ರೀ ರೂಪದಿಂದ ಅವನು ಜಗತ್ತನ್ನ, ಈ ಬ್ರಹ್ಮಾಂಡವನ್ನ ತಾನೇ ಹೊರತಾನೆ, ತನ್ನ ಉದರದಲ್ಲಿ ಹೊರತಾನೆ, ಮತ್ತೆ ಅವನೇ ಅದನ್ನು ಹೆರತಾನೆ. ಅದು ಹೇಗೆ ಅಂದ್ರೆ, ನಾವು ಒಂದು ಸ್ತ್ರೀಯೊಬ್ಬಳು ಹೇಗೆ ಗರ್ಭವನ್ನ ಧರಿಸ್ತಾಳೆ ಅಂತಿದೆಯಲ್ಲ, ಸ್ತ್ರೀ ಪುರುಷರ ಸಮಾಗಮದಿಂದ ಮೊದಲು ಕೇವಲ 2 ದ್ರವಗಳು, ದ್ರವರೂಪವಾದಂತಹ ಒಂದು ಗರ್ಭ ತಯಾರಾಗ್ತದೆ. ಅದು ಕ್ರಮವಾಗಿ ಒಣಗಿ, ಅಲ್ಲಿರುವಂತಹ ತೇವಾಂಶವೆಲ್ಲ ಒಣಗಿ ಹೋಗಿ ಅದು ಶುಷ್ಕವಾಗಿ ಒಂದು ಘನ ರೂಪವನ್ನು ತಾಳ್ತದೆ. ಘನ ರೂಪವನ್ನು ತಾಳಿ ಕ್ರಮವಾಗಿ ಅದಕ್ಕೆ ಆಕಾರ ಇತ್ಯಾದಿಗಳು ಬರ್ತವೆ. ನಾವು ನಮ್ಗೆ ಗೊತ್ತಿದೆ. ಎಲ್ಲಾ ಪ್ರಾಣಿ, ಪಕ್ಷಿ, ಮಾನವ ಇತ್ಯಾದಿ ಎಲ್ಲಾ ಪ್ರಭೇದಗಳಲ್ಲಿಯೂ ಕೂಡ ಆಗುವುದು ಹೀಗೇನೆ. ಅದರಂತೆ ಈ ಭಗವಂತನಲ್ಲಿಯೂ ಕೂಡ ಉದಕಂ, ಭಗವಂತನ ಹೊಟ್ಟೆಯಲ್ಲಿದ್ದಂತಹ ಗರ್ಭೋದಕ ಅನ್ನೋದು ವಾಯುನಾ ಶುಷ್ಕಂ, ವಾಯುವಿನಿಂದ ಒಣಗಿ, ಭಿನ್ನಂ, ಮುಂದೆ ಅದು ಅರಳಿ, ಪದ್ಮಂ ಅಭೂತ್, ಅದು ಪದ್ಮವಾಗಿ ಹೊರಬಂದಿತು ಅಂತ ಭಾಗವತ ತಾತ್ಪರ್ಯದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಹೀಗೆ ಸ್ತ್ರೀಯೊಬ್ಬಳು ಹೇಗೆ ಈ ಗರ್ಭವನ್ನು ಹೊತ್ತು ಹೆರ್ತಾಳೋ ಹಾಗೆ ಪರಮಾತ್ಮನೂ ಕೂಡ ಅಂತ ಅದರ ತಾತ್ಪರ್ಯ. ಈ ಭಾಗವತದಲ್ಲೂ ಕೂಡ ಹೀಗೆ ಆ ಭಗವಂತ ವರ್ಣನೆ ಮಾಡ್ತಾರೆ. ಭಗವಂತ ಹೇಗೆ ಅದನ್ನ ಹೆರ್ತಾನೆ ಅಂತ. ತಸ್ಯೈವ ಚಾಂತೆ ಕಲ್ಪೋಭೂತ್ ಎಂ ಪಾದ್ಮಮಭಿಚಕ್ಷತೆ ಯದ್ಧರೇರ್ ನಾಭಿಸರಸಃ ಆಸೀತ್ ಲೋಕ ಸರೋರುಹಂ. ಚತುರ್ಮುಖ ಬ್ರಹ್ಮನ ಒಟ್ಟಾರೆ ಒಂದು ಆಯುರ್ಮಾನ ಇದೆಯಲ್ಲ, ಅದರ ಪರಾರ್ಧ, ಪೂರ್ವಾರ್ಧ ಮತ್ತು ಪರಾರ್ಧ, ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಅಂತ 2 ಇದೆ. ಆ ಪ್ರಥಮ ಪರಾರ್ಧ ಏನಿದೆ, ಪ್ರಥಮ ಅಂದ್ರೆ ಫಸ್ಟ್ ಹಾಫ್, ಅದರ ಕೊನೆ ಭಾಗದಲ್ಲಿ ಬಂದಿರುವಂತಹ ಒಂದು ಕಲ್ಪ, ಪ್ರಾಯ ಅದು ಮನ್ವಂತರ ಕಲ್ಪ, ಅದು ಒಂದು ದಿನಕಲ್ಪ. ಚತುರ್ಮುಖ ಬ್ರಹ್ಮನ ಒಂದು ದಿನ, ಅದು ಮೊದಲನೇ ಅರ್ಧದ ಕೊನೆಯ ದಿನ. ಅಲ್ಲಿ ಆ ದಿನವನ್ನ ಪಾದ್ಮಕಲ್ಪ ಅಂತ ಹೇಳ್ತಾರೆ. ಯಾಕೆ ಪಾದ್ಮಕಲ್ಪ ಅಂತ ಹೇಳ್ತಾರೆ ಅಂದ್ರೆ, ಭಗವಂತನ ನಾಭಿ, ಹೊಕ್ಕಳೆಂಬ ಸರೋವರದಿಂದ ಲೋಕವೆಂಬ ಸರೋಹ, ಯದ್ಧರೇರ್ ನಾಭಿ ಸರಸಃ ಆಸೀಲ್ ಲೋಕ ಸರೋರುಹಂ, ಸರ್ವ ಲೋಕರೂಪವಾದಂತಹ ಪದ್ಮ ಪ್ರಕಟ ಆಗುವುದು ಆ ಕಲ್ಪದಲ್ಲಿ. ಹೀಗಾಗಿ ಅದನ್ನು ಪಾದ್ಮಕಲ್ಪ ಅಂತ ಕರೀತಾರೆ. ಅದರ ಮುಂದೆ ನಾವೀಗ ಚತುರ್ಮುಖ ಬ್ರಹ್ಮನ 51ನೇ ವರ್ಷದ 50ನೇ ವರ್ಷದ ಕೊನೆಯ ದಿವಸದಲ್ಲಿ ಪದ್ಮ ಹುಟ್ಟಿತು. 51ನೇ ವರ್ಷದಲ್ಲಿ, ಆ ಮೊದಲನೇ ದಿವಸದಲ್ಲಿ ಈಗ ನಾವಿದ್ದೇವೆ. ಅದರ ವರ್ಣನೆ ಈಗೇನು ಬೇಡ. ಅಂತೂ ಭಗವಂತನ ನಾಭಿ ಕಮಲದಿಂದ
ಆ ಕಮಲ ಹೇಗೆ ಬಂದಿತು ಅಂತ ವರ್ಣನೆ ಮಾಡುವ ಒಂದು ಪ್ರಸಂಗ ಅದು. ಹೀಗೆ ಆ ಭಗವಂತ ನಮ್ಮನ್ನ ಹುಟ್ಟಿಸಿದ ತಂದೆಯೂ ಆದ, ನಮ್ಮನ್ನ ಹೊತ್ತು ಹೆರುವ ತಾಯಿಯೂ ಆದಂತಹ ಭಗವಂತ ಅವನೇ ಸವಿತಾ. ಅವನು ಕೇವಲ ಆ ಕೆಲಸ ಮಾತ್ರ ಮಾಡುವುದಲ್ಲ, ನಮಗೆ ಜ್ಞಾನ ಸಂಪತ್ತನ್ನು ಅವನೇ ಕೊಡಬೇಕು. ಅಲ್ಲಿ ಸವಿತಾ ಅಂತಿದೆಯಲ್ಲ, ಶೂ ಪ್ರಾಣಿಗರ್ಭ ವಿಮೋಚನೆ, ಶೂ ಪ್ರೇರಣೆ ಇತ್ಯಾದಿ ಧಾತುಗಳಿಂದ ಅದು ಬಂದದ್ದು. ನಮ್ಮನ್ನು ಹೊರತಾನೆ ಹೆರತಾನೆ, ನಮಗೆ ಪ್ರೇರಣೆಯನ್ನು ಮಾಡ್ತಾನೆ, ಜ್ಞಾನವನ್ನು ಕೊಡ್ತಾನೆ. ಸುವತು ಅಂತ ಅಲ್ಲಿ ಕ್ರಿಯಾಪದ ಇದೆ, ಶೂ ಪ್ರೇರಣೆ ಅಂತ ಧಾತು ಅದು. ಜ್ಞಾನಕ್ಕಾಗಿ ನಮ್ಮನ್ನ ಪ್ರಚೋದಿಸುವವನು ಅವನೇ ಆಗಿದ್ದಾನೆ. ಹೀಗೆ ಅವನು ನಮ್ಮ ಹಿಂದೆ ಮುಂದೆ ಮೇಲೆ ಕೆಳಗೆ ಒಳಗೆ ಹೊರಗೆ ಎಲ್ಲ ಕಡೆ ನಿಂತು ಸರ್ವತ್ರ ಅವನು ನಿಂತ್ಕೊಂಡು ನಮಗೆ ಪ್ರೇರಣೆಯನ್ನು ಕೊಡ್ತಾ, ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ, ನಮ್ಮನ್ನು ಪ್ರೇರಿಸ್ತಾ ಇದ್ದಾನೆ, ಜ್ಞಾನ ಕೊಡ್ತಾ ಇದ್ದ, ಭೌತಿಕವಾದ ಸಂಪತ್ತನ್ನು ಕೊಡ್ತಾ ಇದ್ದಾನೆ, ಜ್ಞಾನವನ್ನು ಕೂಡ ಕೊಡ್ತಾ ಇದ್ದಾನೆ. ಪರಮಾತ್ಮಂದು ಅಂಥದೊಂದು ವಿಚಿತ್ರವಾದಂತಹ ಶಕ್ತಿ ಅದು. ಈ ಜಗತ್ತಿನಲ್ಲಿ ಬದುಕಿದ ಮೇಲೆ ನಮಗೆ, ನಾವು ಈ ಜಗತ್ತಿನಲ್ಲಿ ಇರ್ಲಿಕ್ಕೆ ನಮಗೆ ಭೂಮಿ ಬೇಕು, ಭೂಮಿ ಮಣ್ಣು ಬೇಕು. ಆ ಮಣ್ಣಿನಲ್ಲಿ ಬೆಳೆ ಬೆಳಿಬೇಕಾದ್ರೆ ಸೂರ್ಯನ ಬೆಳಕು ಬೇಕು. ಹೀಗೆ ಮಣ್ಣಿನಲ್ಲಿ ಹುಟ್ಟಿದ ನಾವು ಆ ಮಣ್ಣಿನಲ್ಲಿ ಬೆಳೆದ ಆಹಾರವನ್ನು ತಿಂತೇವೆ ಹೊಟ್ಟೆಗೆ, ಆಮೇಲೆ ಬುದ್ಧಿಗೆ ಬೇಕಾದಂತಹ ಆಹಾರವನ್ನು ತಿಂತೇವೆ. ನಾವಿರುವ ಈ ಮಣ್ಣಿನಲ್ಲಿ, ಭೂಮಿಯಲ್ಲಿ ಸ್ತ್ರೀ ರೂಪದಿಂದ ಪೃಥ್ವಿ ಶಬ್ದವಾಚ್ಯನಾಗಿ ಭಗವಂತ ಇದ್ದಾನೆ. ಛಾಂದೋಗ್ಯ ಉಪನಿಷತ್ತಿನ ಆಧಾರದಲ್ಲಿ ಅದನ್ನು ಹಿಂದೆ ನೋಡಿದ್ದೇವೆ. ಮತ್ತೆ ಈ ಭೂಮಿಯಲ್ಲಿ ಬೆಳೆ ಬೆಳಿಲಿಕ್ಕೆ ಬೇಕಾದಂತಹ ಸೂರ್ಯನಲ್ಲಿ ಸ್ತ್ರೀರೂಪಶ್ಚೇವ ಸೂರ್ಯ ಸನ್ನಿಭ, ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯವಾದ ಸೂರ್ಯನಂತೆ ಹೊಳೆಯುವ ತೊಳಗುವ ಒಂದು ರೂಪ ಇದೆ, ಅದು ಸ್ತ್ರೀ ರೂಪವೇ. ಹೀಗೆ ನಾವು ಇರ್ಲಿಕ್ಕೆ ಭೂಮಿ ಬೇಕು, ಅಲ್ಲಿ ಭಗವಂತ ಸ್ತ್ರೀ ರೂಪದಿಂದ ಇದ್ದಾನೆ. ನಮಗೆ ಬೆಳಕು ಬೇಕು, ಬೆಳಕು ಕೊಡ್ಲಿಕ್ಕೆ ಸೂರ್ಯನಲ್ಲಿ ಸ್ತ್ರೀ ರೂಪದಿಂದ ಭಗವಂತ ಇದ್ದಾನೆ. ಮುಂದೆ ಇದು ಹೊಟ್ಟೆಗೆ ಆಹಾರ ಆಯಿತು, ಬುದ್ಧಿಗೆ ಆಹಾರವನ್ನು ಕೊಡ್ಲಿಕ್ಕೆ ಸ್ತ್ರೀರೂಪೋ ಹಯಶೀರ್ಷಕಃ, ನಮಗೆ ಹಯಗ್ರೀವ ಹೆಣ್ಣು ಕುದುರೆಯ ರೂಪದಿಂದ ಆ ಭಗವಂತ ಇದ್ದಾನೆ, ಹೆಣ್ಣು ಕುದುರೆಯ ಮುಖ ಆ ಭಗವಂತಂದು, ಬುದ್ಧಿಗೆ ಆಹಾರ ಕೊಡ್ಲಿಕ್ಕೆ. ಹೀಗೆ ನಮಗೊಂದು ನೆಲೆ, ಹೊಟ್ಟೆಗೆ ಆಹಾರ, ಬುದ್ಧಿಗೆ ಆಹಾರ ಎಲ್ಲವನ್ನೂ ಕೊಡುವುದು ಈ ಸ್ತ್ರೀ ರೂಪಗಳು. ಇಲ್ಲಿ ಸವಿತಾ ಪಶ್ಚಾತ್ತಾತ್, ಸವಿತಾ ಪುರಸ್ತಾತ್, ಸವಿತಾ ಪಶ್ಚಾತ್ತಾತ್ ಅಂತ ಹೀಗೆಲ್ಲ ಇದೆಯಲ್ಲ. ಸವಿತಾ ಅಧರಾತ್ತಾತ್, ಕೆಳಗೆ ಅಂದ್ರೆ ನಾವಿರುವ ನೆಲ, ಈ ನೆಲದಲ್ಲಿ ಆ ಸವಿತಾ ಇದ್ದಾನೆ, ಭಗವಂತ ಇದ್ದಾನೆ. ಭೂಮಿಯ ರೂಪದಲ್ಲಿ, ಭೂಮಿಯಲ್ಲಿ ಸ್ತ್ರೀ ರೂಪನಾಗಿ ಅವನಿದ್ದಾನೆ. ಉತ್ತರಾತ್ತಾತ್, ಮೇಲ್ಗಡೆ ಸೂರ್ಯನ ಬೆಳಕಿನ ಮೇಲಿಂದ ಬರಬೇಕು ನಮಗೆ, ಅಲ್ಲೂ ಆ ಭಗವಂತ ಇದ್ದಾನೆ. ಸೂರ್ಯನಲ್ಲಿ ಸ್ತ್ರೀ ರೂಪದಿಂದ ಇದ್ದಾನೆ, ಮಣ್ಣಿನಲ್ಲಿ ಸ್ತ್ರೀ ರೂಪದಿಂದ ಇದ್ದಾನೆ. ಅದನ್ನ ಉತ್ತರಾತ್ತಾತ್ ಮೇಲಿಂದ, ಅಧರಾತ್ತಾತ್ ಕೆಳಗಿಂದ ಅಂತ ನಮ್ಗೆ ತಿಳಿಸಿದ್ದಾರೆ. ಹಿಂದೆ ಮುಂದೆ, ಹಿಂದೆ ಮುಂದೆ ಅನ್ನೋದು ನಮ್ಮ ಕೇವಲ ಭೌತಿಕವಾಗಿ ಫಿಸಿಕಲಿ ಹಿಂದೆ ಮುಂದೆ ಅಂತ ಅಷ್ಟೇ ಅರ್ಥ ಅಲ್ಲ. ನಮ್ಮ ಜೀವಮಾನದಲ್ಲಿ ಯಾವತ್ತೂ ಕೂಡ ಇದೊಂದು ಜೀವನ ಅಲ್ಲ, ಹಿಂದಿನ ಅನೇಕ ಜನ್ಮಗಳು, ಮುಂದಿನ ಅನೇಕ ಜನ್ಮಗಳು, ಸೃಷ್ಟಿಗೇ ಬರುವುದಕ್ಕಿಂತ ಮುಂಚೆ ಮುಕ್ತರಾದ ಮೇಲೆ ಕೂಡ ಇದೆಲ್ಲ ಪಶ್ಚಾತ್ತಾತ್. ಪಶ್ಚಾತ್ತಾತ್ ಅಂದ್ರೆ ಹಿಂದೆ ಅಂದ್ರೆ ಸೃಷ್ಟಿಗೆ ಬರುವುದಕ್ಕಿಂತ ಮುಂಚೆ, ಈಗ ನಾವಿರುವ ಜನ್ಮಕ್ಕಿಂತ ಹಿಂದಿನ ಜನ್ಮಗಳಲ್ಲಿ, ಇವೆರಡರ್ಥ. ಪುರಸ್ತಾತ್ ಮುಂದಿನ ಜನ್ಮಗಳಲ್ಲಿ, ಮುಕ್ತನೂ ಆದ್ಮೇಲೆ, ಇವೆಲ್ಲ ಪಶ್ಚಾತ್ತಾತ್ ಪುರಸ್ತಾತ್, ಇವೆಲ್ಲ ಭಗವಂತ ಯಾವತ್ತೂ ಕೂಡ ಈ ರೂಪಗಳಿಂದ ನಮ್ಮನ್ನು ರಕ್ಷಿಸ್ತಾನೆ ಇದ್ದಾನೆ. ಸರ್ವ ವಿಧವಾದ ಸಂಪತ್ತನ್ನು, ಭೌತಿಕವಾದ ಸಂಪತ್ತು ಮತ್ತೆ ಜ್ಞಾನ ಸಂಪತ್ತು, ಅದನ್ನೇ ಅವನು ನಮಗೆ ಕೊಡಬೇಕು. ಅದನ್ನು ಆ ಹೆಣ್ಣು ಹಯಗ್ರೀವ ರೂಪದಿಂದ ಅವನು ಕೊಡ್ತಾನೆ. ದೀರ್ಘಮಾಯು, ದೀರ್ಘವಾದ ಆಯುಷ್ಯವನ್ನು ನಮ್ಗೆ ಅವನು ಕೊಡಬೇಕು. ದೀರ್ಘವಾದ ಆಯುಷ್ಯ ಅಂದ್ರೆ 70-80 ವರ್ಷದ ಆಯುಷ್ಯ ಮಾತ್ರ ಅಲ್ಲ, ನಮಗೆ ಚಿರಂತನವಾದ ಮುಕ್ತಿಯಲ್ಲಿ ಅನಂತವಾದ ಆಯುಷ್ಯವನ್ನು ಕೂಡ ಅವನೇ ಕೊಡಬೇಕು. ಸೂರ್ಯಮಂಡಲದಲ್ಲಿದ್ದು ಅವನೇ ನಮಗೆ ದೀರ್ಘವಾದ ಆಯುಷ್ಯವನ್ನು ಕೊಡಬೇಕು. ಯಾಕೆಂದ್ರೆ ಆರೋಗ್ಯಂ ಭಾಸ್ಕರಾದ್ ಇಚ್ಛೇತ್, ನಮಗೆ ಆರೋಗ್ಯ ಬರುವುದು ಸೂರ್ಯನಿಂದ, ನಮಗಿದು ಗೊತ್ತಿದೆ. ಮತ್ತೆ ಸರ್ವದೇಹಾಭಿಮಾನೀತು ದೇಹಿನಾಂ ಹಿ ದಿವಾಕರ ಅಂತ ಭಾಗವತ ತಾತ್ಪರ್ಯ ಹೇಳುವಂತೆ, ಸೂರ್ಯ ಎಲ್ಲಾ ದೇಹಿಗಳಲ್ಲಿಯೂ, ಎಲ್ಲಾ ಜೀವಿಗಳಲ್ಲಿಯೂ ಕೂಡ ದೇಹಾಭಿಮಾನಿಯಾಗಿದ್ದಾನೆ. ದೇಹ ಆರೋಗ್ಯವನ್ನು ಪಡೆಯುವುದು ಸೂರ್ಯನಿಂದ, ಅವನ ಬೆಳಕಿನಿಂದ. ಹೀಗೆ ನಮಗೆ ದೀರ್ಘವಾದ ಆಯುಷ್ಯ ಬರಬೇಕಾದದ್ದು ಈ ಸೂರ್ಯನಿಂದ, ಆ ಸೂರ್ಯನಲ್ಲಿ ಅಂತರ್ಯಾಮಿಯಾದಂತಹ ಭಗವಂತನಿಂದ. ಮತ್ತೆ ಸೂರ್ಯನಾರಾಯಣನಿಂದ, ಗಾಯತ್ರಿ ಪ್ರತಿಪಾದ್ಯನಾದಂತಹ ಸೂರ್ಯನಾರಾಯಣನಿಂದ ನಮಗೆ ಜ್ಞಾನ ಬಂದು ಅನಂತವಾದಂತಹ ಜೀವನ, ಮುಕ್ತಿ ಲೋಕದಲ್ಲಿ ಜೀವನ, ಅದೇ ದೀರ್ಘವಾದ ಆಯುಷ್ಯ, ನಮಗದು ಬರಬೇಕು.
ಇದು ಒಟ್ಟಾರೆ ಈ ಮಂತ್ರದ ಅರ್ಥ. ಇಲ್ಲಿಗೆ ಈ ಮಂತ್ರದ ಅರ್ಥ ಸಮಾಪ್ತವಾಗಿದೆ.